ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ ತರಬೇತಿ ಅದರ ಜ್ಞಾನ ಅತ್ಯವಶ್ಯಕವಾಗಿದೆ ಹಾಗೂ ಕಂಪ್ಯೂಟರ್ ಕಲಿಕೆಯು ಅತ್ಯಂತ ವೆಚ್ಚದಾಯಕವಾಗಿ ಕೂಡಿದೆ. ಈ ಸಂದರ್ಭದಲ್ಲಿ ಉಚಿತವಾದಂತಹ ಕಂಪ್ಯೂಟರ್ ತರಬೇತಿಯನ್ನ ಡಾ ವೀಣಾ ಬಿರಾದರ್ ಅವರು ಮಾಡುತ್ತಿರುವುದು ಶ್ಲಾಘನೀಯ. ಅವರ ಕಾರ್ಯ ಯಶಸ್ವಿಯಾಗಲಿ ಎಂದು ಚನ್ನಬಸವ ಕಲ್ಲೋಳಿಕರ್, ನಿವೃತ್ತ ವ್ಯವಸ್ಥಾಪಕರು, ಭಾರತೀಯ ಜೀವ ವಿಮಾ ನಿಗಮ ಇವರು ಶುಭ ಹಾರೈಸಿದರು. ಇವರು ಹೊಂಬೆಳಕು ಪ್ರತಿಷ್ಠಾನ ಧಾರವಾಡ ಇದರ ಅಂಗಸಂಸ್ಥೆ ಹೊಂಬೆಳಕು ಇನ್ಫೋಟೆಕ್ ನವ ಯುಗಾದಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಹೊಸ ಯೋಜನೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು. ಆಧುನಿಕ ಬದುಕಿನಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕವಾಗಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಲು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಸವರಾಜ್ ಕುಂದರ್ಗಿ, ನಿವೃತ್ತ ರೇಷ್ಮೆ ವಿಸ್ತರಣಾಧಿಕಾರಿ, ರೇಷ್ಮೆ ಇಲಾಖೆಯವರು ಮಾತನಾಡಿ, ಹೊಸ ತಂತ್ರಜ್ಞಾನ ಯುಗ ಪ್ರಾರಂಭವಾಗಿದೆ. ರೋಬೋಟ್ ಜೊತೆಗೆ ಎಐ ಮುಂಚೂಣಿಯಲ್ಲಿದೆ. ಎಲ್ಲರೂ ಕಂಪ್ಯೂಟರ್ ಕಲಿಯುವುದು ಅನಿವಾರ್ಯ ಮತ್ತು ಅವಶ್ಯಕವಾಗಿದೆ. ಈ ಸಂದರ್ಭದಲ್ಲಿ ಬಡವರಿಗೆ ಮತ್ತು ಅನಾನುಕೂಲತೆ ಇದ್ದವರಿಗೆ ಉಚಿತ ಕಂಪ್ಯೂಟರ್ ತರಬೇತಿ ವ್ಯವಸ್ಥೆಯನ್ನ ಮಾಡಿರುವುದು ಅತ್ಯಂತ ಸಂತೋಷದ ಸಂಗತಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಹೊಂಬೆಳಕು ಇನ್ಫೋಟೆಕ್ ವ್ಯವಸ್ಥಾಪಕರಾದ ಡಾ ವೀಣಾ ಬಿರಾದರ್ ಅವರು ಮಾತನಾಡಿ, ಒಂದು ಕನಸಿತ್ತು, ಬಡ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ, ಗ್ರಾಮೀಣ ಭಾಗದ ಮಹಿಳೆಯರಿಗೆ, ವೀರ ಯೋಧರ ಪತ್ನಿಯರಿಗೆ ಕಂಪ್ಯೂಟರ್ ಜ್ಞಾನವನ್ನ ನೀಡಬೇಕು, ಹ್ಯೂಮನ್ ಎಂಪವರ್ಮೆಂಟ್ ಆಗಬೇಕು, ಅವರೆಲ್ಲ ಸ್ವಾವಲಂಬಿಗಳಾಗಿ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವ ಉದ್ದೇಶದಿಂದ ಹೊಂಬೆಳಕು ಇನ್ಫೋಟೆಕ್ ಸಂಸ್ಥೆಯನ್ನ ಯುಗಾದಿಯ ದಿನ ಪ್ರಾರಂಭ ಮಾಡಿದ್ದೇವೆ. ಈ ಯುಗದಲ್ಲಿ ಹೊಸ ತಂತ್ರಜ್ಞಾನವನ್ನ ನಾವು ಕಲಿಯದೇ ಇದ್ರೆ, ತಂತ್ರಜ್ಞಾನದ ಹೊಸ ವ್ಯವಸ್ಥೆಗೆ ನಾವು ಹೊಂದಿಕೊಳ್ಳದಿದ್ರೆ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಉಚಿತ ಕಂಪ್ಯೂಟರ್ ತರಬೇತಿಯನ್ನ ಪ್ರಾರಂಭ ಮಾಡಿದ್ದೇವೆ. 2025ರ ಏಪ್ರಿಲ್ ತಿಂಗಳಲ್ಲಿ ತರಗತಿಗಳು ಪ್ರಾರಂಭವಾಗುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಡಾ ವೀಣಾ ಬಿರಾದರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅಭಿಮಾನಿಗಳು, ಹಿತೈಷಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಶುಭ ಕೋರಿದ್ದು ವಿಶೇಷವಾಗಿತ್ತು. नी मैडम మనకి తెలుసు
ಇನ್ನು ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಡಾಕ್ಟರ್ ಎಸ್ಬಿ ಗಾಡಿ, ಹನುಮಂತಪ್ಪ ಚಿಕ್ನಾಳ್, ಹೈಕೋರ್ಟ್ ನ್ಯಾಯವಾದಿಗಳು ನಾಗರಾಜ್ ಶಿರೂರ್, ಡಾಕ್ಟರ್ ಬಾಪು ಮೋರಂಕರ್, ಅರ್ಚನಾ ಅಳಗವಾಡಿ ಹಾಗೂ 50ಕ್ಕೂ ಹೆಚ್ಚು ಮಹಿಳೆಯರು, ಕಂಪ್ಯೂಟರ್ ಕಲಿಕೆಯ ಅಭಿಲಾಷಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.